ಜೈ ಶ್ರೀಮನ್ನಾರಾಯಣ. ಶ್ರೀಮತಿ ರಾಮಾನುಜಾಯ ನಮಃ. ಭಗವತ್ ಶ್ರೀ ರಾಮಾನುಜ ಆಚಾರ್ಯರ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ರಾಮಾನುಜರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದರು. ಅವರಿಗೆ 3 ಶಿಷ್ಯಂದರಾದರು. ಒಬ್ಬರು ದಾಶರಥಿಯವರು, ಎರಡನೇವರು ಕೂರೇಶ್ ಅವರು, ಮೂರನೇದು ಅವರ ಗುರುಗಳೇ ಆಗಿರ್ತಕ್ಕಂಥ ಯಾದವ ಪ್ರಕಾಶರು ಸನ್ಯಾಸಿಗಳಾಗಿ ಗೋವಿಂದದಾಸ್ ಜಿಯರಾಗಿ ಪರಿವರ್ತನೆ ಆಗ್ತಾರೆ. ಹೀಗೆ ಕಾಂಚೀಪುರಂನಲ್ಲಿ ಶಿಷ್ಯರೊಂದಿಗೆ ಅವರು ಜೀವನ ಸಾಗಿಸ್ತಾ ಇರಬೇಕಾದ್ರೆ ಎಲ್ಲ ಕಡೆ ಈ ವಿಷಯ ತಿಳಿಯುತ್ತೆ. ಎಲ್ಲ ಊರುಗಳಿಗೆ ಹಬ್ಬತ್ತೆ. ಹಬ್ಬಿದಾಗ ಶ್ರೀರಂಗಮ್ಮಗೂ ಗೊತ್ತಾಗತ್ತೆ, ಅಲ್ಲಿ ಇರ್ತಕ್ಕಂಥ ಮಹಾಪೂರ್ಣರಿಗೂ ವಿಷಯ ತಿಳಿಯುತ್ತೆ. ತಿಳಿದಾಗ ಹೌದು, ರಾಮಾನುಜರು ಸನ್ಯಾಸಿಗಳಾದಂಥ ವಿಷಯ ತಿಳಿದು ಅವರು ಬಹಳ ಸಂತೋಷಗೊಳ್ಳುತ್ತಾರೆ. ಸಂತೋಷಗೊಂಡು ಹೇಗಾದರೂ ಮಾಡಿ ರಾಮಾನುಜರನ್ನು ಕರೆದುಕೊಂಡು ಬಂದು ಈ ಶ್ರೀರಂಗಂನಲ್ಲಿ ಪೀಠಕ್ಕೆ ಕೂಡಿಸಬೇಕು. ಹೇಗೋ ಅವರು ಸನ್ಯಾಸಿಗಳಾಗಿದ್ದಾರಲ್ಲ, ಇನ್ನು ಮುಂದಿನ ಕಾರ್ಯ ಸುಲಭ ಅವರಿಗೆ. ಯಾಕಂದ್ರೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಮೇಲೆ ಪೀಠಕ್ಕೆ ಕೂಡಿಸುವುದು ಅಷ್ಟೊಂದು ಕಷ್ಟಕರವಾದ ವಿಷಯವಲ್ಲ. ಹೀಗಾಗಿ ಅವರೇನ್ ಮಾಡ್ತಾರೆ, ಕೆಲವೊಬ್ಬರನ್ನ ಕಳಿಸಿಕೊಡ್ತಾರೆ, ಒಂದಿಬ್ಬರು ಶಿಷ್ಯಂದ್ರನ್ನ. ಹೋಗಿ ರಾಮಾನುಜರನ್ನು ಕರೆದುಕೊಂಡು ಬನ್ನಿ, ಹೇಳಿ ಅವರಿಗೆ ಮಹಾಪೂರ್ಣವರು ಕರೀತಾ ಇದ್ದಾರೆ, ಬರಬೇಕು ಅಂತೇಳಿ ಬರ್ತಾರೆ. ಯಾಕಂದ್ರೆ ಮಹಾಪೂರ್ಣರು ಹೋಗ್ಬೋದಾಗಿತ್ತು, ಅಲ್ಲಿ ದೇವಸ್ಥಾನದಲ್ಲಿ ಯಾರು ಇಲ್ಲಲ್ಲ. ಈಗ ಮಹಾಪೂರ್ಣರ ಎಲ್ಲ ಜವಾಬ್ದಾರಿ ಇರುತ್ತೆ ಅಲ್ಲಿ. ಹೀಗಾಗಿ ಅವರಿಗೆ ಹೋಗ್ಲಿಕ್ಕೆ ಅನಾನುಕೂಲ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ಇಬ್ಬರನ್ನ ಕೊಟ್ಟು ಕಳಿಸಿದಾಗ ಅವರಿಬ್ರು ಕಂಚಿಪುರಂಗೆ ಬರ್ತಾರೆ. ಶ್ರೀರಂಗಮದಿಂದ ಬಂದು ಆಚಾರ್ಯ ರಾಮಾನುಜರನ್ನು ಕಾಣ್ತಾರೆ. ಕಂಡು ಹೇಳ್ತಾರೆ, ಸ್ವಾಮಿ, ನಮ್ಮ ಗುರುಗಳಾದಂಥ ಮಹಾಪೂರ್ಣರು ಕಳುಹಿಸಿದ್ದಾರೆ, ನಿಮ್ಮನ್ನು ಕರೆದುಕೊಂಡು ಬರಲು ಹೇಳಿದ್ದಾರೆ ಅಂದಾಗ ಅವರಿಗೆ ಅದೇ ಬೇಕಲ್ಲ. ಸರಿ, ನಾನು ಇಲ್ಲಿದ್ದೇನು ಮಾಡೋದು, ಅಲ್ಲಿ ಆದರೂ ಹೋಗಿ ಏನಾದರೂ ದೇವರ ಸೇವೆ ಮಾಡಬಹುದು ಮತ್ತು ಇನ್ನಿತರ ಜನರ ಸೇವೆ, ಈ ಶ್ರೀ ವೈಷ್ಣವ ಸಿದ್ಧಾಂತವನ್ನು ನಾವು ಪ್ರಚಾರ ಮಾಡಬಹುದು. ಹೀಗೆಲ್ಲ ಅವರ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ. ಆಮೇಲೆ ಇವರು ಒಂದು ವಚನ ಕೊಟ್ಟಿರ್ತಾರಲ್ಲ ಯಾಮನಾಚಾರ್ಯರಿಗೆ, ಅವರಿಗೆ ಹೇಳಿರ್ತಾರೆ, 3 ಇವನ್ನ ನಾನು ಮಾಡುತ್ತೇನೆ ಅಂತೇಳಿ ಪ್ರಮಾಣ ಮಾಡಿರ್ತಾರೆ. ಅದು ಸಹ ಅವರಿಗೆ ಅಲ್ಲಿ ಹೋದರೆ ಅನುಕೂಲ ಆಗುತ್ತೆ ಇವೆಲ್ಲ ನೆರವೇರಿಸಲಿಕ್ಕೆ ಅಂತೇಳಿ ಅವರು ಮನಸ್ಸಿನಲ್ಲಿ ಅನ್ಕೊಂತಾರೆ. ಅವಾಗ ಕಂಚಿಪೂರ್ಣನ್ನು ಕಾಣ್ತಾರೆ ಹೋಗಿ ರಾಮಾನುಜರು. ಕಂಡಾಗ ಕಂಚಿಪೂರ್ಣರಂತಾರೆ, ರಾಮಾನುಜ ಆಚಾರ್ಯರೇ, ನೀವು ದಯವಿಟ್ಟು ಶ್ರೀರಂಗಮ್ಮಗೆ ಹೋಗಿ ಅಲ್ಲಿಯೇ ನಿಮ್ಮ ಮುಂದಿನ ಜೀವನ ಒಳ್ಳೆಯದಾಗುತ್ತೆ. ಈ ಶ್ರೀ ವೈಷ್ಣವ ಪಂಥಕ್ಕೆ ನೀವು ಒಂದು ದೊಡ್ಡ ಕೊಡುಗೆ. ಹೋಗಿ ಅಲ್ಲಿ ಆ ರಂಗನಾಥನ ಸೇವೆ ಮಾಡಿ ಮತ್ತು ಅಲ್ಲಿರ್ತಕ್ಕಂಥ ಜನರ ಆಶೋತ್ತರಗಳನ್ನು ನೀವು ತೀರಿಸಿ, ಅಲ್ಲಿ ಅನೇಕ ಶಿಷ್ಯರಿದ್ದಾರೆ, ಒಟಗಳಿದ್ದಾರೆ, ಅವರಿಗೆ ಒಂದು ದಾರಿ ತೋರಿಸಿ ಅಂತೇಳಿ ಈ ಕಂಚಿಪೂರ್ಣರು ಹೇಳ್ತಾರೆ ರಾಮಾನುಜರಿಗೆ. ಸರಿ ಅಂತೇಳಿ ಅಲ್ಲಿಂದ ಹೊರಡ್ತಾರೆ. ಒಂದು ಒಳ್ಳೆಯ ದಿವಸ ನೋಡಿ ಆ ಇಬ್ಬರೇನು ಬಂದಿರ್ತಾರೆ ಅವರ ಜೊತೆ, ಮತ್ತು ಅವರ ಈ ಪಟ್ಟದ ಶಿಷ್ಯರು ಅಂತ ಏನು ಹೇಳ್ತೀವಲ್ಲ, ಮೊದಲನೇ ಶಿಷ್ಯರು ದಾಶರಥಿ, ಎರಡನೇ ಶಿಷ್ಯರು ಕೂರೇಶಿ, ಇವರು ಸಹ ಆಚಾರ್ಯರ ಜೊತೆ ಹೊರಡ್ತಾರೆ. ಪ್ರಯಾಣ ಬೆಳೆಸ್ತಾರೆ ಶ್ರೀರಂಗಮ್ಮಗೆ. ದಾಶರಥಿಯವರು, ಕೂರೇಶಿಯವರು, ರಾಮಾನುಜ ಆಚಾರ್ಯರು ಪ್ರವೇಶ ಮಾಡ್ತಾರೆ. ಶ್ರೀರಂಗಂ ಪ್ರವೇಶ ಆಗುತ್ತೆ.
ಆ ಪ್ರವೇಶ ಆಗ್ತಕ್ಕಂಥ ವೇಳೆಯಲ್ಲಿ ಅನೇಕ ಜನರಲ್ಲಿ ಕಾಯ್ತಾ ಇರ್ತಾರೆ. ರಾಮಾನುಜರು ಬರ್ತಾ ಇದ್ದಾರೆ, ನಮ್ಮ ಗುರುಗಳು ಬರ್ತಾ ಇದ್ದಾರೆ, ಈ ಪೀಠಕ್ಕೆ ಒಬ್ಬ ಗುರು ಬರ್ತಾ ಇದ್ದಾರೆ ಅಂತೇಳಿ ಅವ್ರು ನೋಡ್ಬೇಕು ಅಂತೇಳಿ ಇಡೀ ಅಲ್ಲಿ ದೇವಸ್ಥಾನದ ಜನ, ಊರಿನ ಜನ, ಅನೇಕ ಶಿಷ್ಯಂದರು, ಆ ವೇದ ಪಂಡಿತರು, ಅರ್ಚಕರು ಎಲ್ಲರೂ ಅಲ್ಲಿ ಕಾಯ್ತಾ ಇರ್ತಾರೆ. ಇವರ ಬರುವಿಕೆಯಲ್ಲಿ ಅವರು ಇರ್ತಾರೆ. ಇವರು ಆ ದೇವಸ್ಥಾನದ ಮೇನು ಗೋಪುರ ಮಹಾದ್ವಾರ ಏನಿರುತ್ತೆ, ಆ ಗೋಪುರ ಪ್ರವೇಶ ಮಾಡಿ ಒಳಗೆ ಹೋಗ್ತಾರೆ. ಹೋದಾಗ ಅನೇಕ ಜನ ಅವನು ಸ್ವಾಗತಿಸ್ತಾರೆ. ಸ್ವಾಗತಿಸಿದಾಗ ಎದುರಿಗೇನೆ ರಂಗನಾಥ ಸ್ವಾಮಿಗಳು ಬರ್ತಾರೆ ನೋಡಿ. ಅವಾಗ ಇವ್ರಿಗೆ ಅನಿಸುತ್ತೆ, ಸ್ವಾಮಿ ಏನಿದು, ನಾನು ನಿನ್ನಲ್ಲಿ ಬರಬೇಕು, ನೀನೇ ನನಗೆ ಎದುರು ಬಂದ್ಬಿಟ್ಟಿಯಲ್ಲ ಅಂತೇಳಿ. ಅಂದ್ರೆ ಅಲ್ಲಿ ಪಲ್ಲಕ್ಕಿ ಸೇವೆ ನಡೀತಾ ಇರ್ತದೆ. ಇವ್ರು ಹೋದಾಗ ಆ ಉತ್ಸವ ಮೂರ್ತಿ ಏನಿರುತ್ತಲ್ಲ, ಈ ರಂಗನಾಥ ಸ್ವಾಮಿಗಳ ಉತ್ಸವ ಮೂರ್ತಿ ಪಲ್ಲಕ್ಕಿಯಲ್ಲಿ ಎದುರಿಗೆ ಬರ್ತದೆ. ಆ ರಂಗನಾಥ ಸ್ವಾಮಿ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಇವರಿಗೆ ದರ್ಶನ ಕೊಡುತ್ತಾರೆ, ಸ್ವಾಗತ ಮಾಡಿದಂತಾಗುತ್ತೆ. ಹೀಗೆ ಅವರು ಸ್ಮರಿಸಿಕೊಂಡು ಅಲ್ಲಿ ಎಲ್ಲರ ಜೊತೆ ಬೆರೀತಾರೆ. ಬೆರೆತು ನಂತರ ಆ ಪಲ್ಲಕ್ಕಿ ಸೇವೆ ಆಗುತ್ತೆ. ಆದ ಮೇಲೆ ಒಳ ಪ್ರವೇಶ ಮಾಡುತ್ತಾರೆ ಆಚಾರ್ಯ ರಾಮಾನುಜರು. ಅಲ್ಲಿ ಮುಖ್ಯ ಆ ರಂಗನಾಥ ಸ್ವಾಮಿಗಳ ದರ್ಶನ ಮಾಡ್ಕೋಬೇಕಲ್ಲ. ಯಾಕಂದರೆ ಇವರು ಮೊದಲು ದರ್ಶನ ಮಾಡ್ಕೊಳ್ಳದೆ ಕೋಪಗೊಂಡು ಹೋಗಿರ್ತಾರೆ. ಯಾವಾಗ ಆ ಯಾಮನಾಚಾರ್ಯರು ದೇಹಾಂತ ಆಗತ್ತೆ, ಅವರು ಪರಂಪದ ಸೇರ್ತಾರಲ್ಲ, ಇವರಿಗೆ ಬಹಳ ಬೇಜಾರಾಗುತ್ತೆ. ನನ್ನ ಗುರುಗಳು ಹೋದ್ರು, ನನಗೆ ಅವರ ದರ್ಶನ ಆಗ್ಲಿಲ್ಲ, ಅವ್ರ ಜೊತೆ ಮಾತುಕತೆ ನಾನು ಆಡ್ಲಿಲ್ಲ ಏನು ಅಂಥೇಳಿ ಬೇಜಾರಾಗಿ ಅವರು ರಂಗನಾಥ ಸ್ವಾಮಿಗಳ ದರ್ಶನ ಮಾಡ್ಕೊಳ್ಳದೇನೆ ಅವರು ಕಂಚಿಪುರಂಗೆ ಮರಳಿರ್ತಾರೆ. ಹೀಗಾಗಿ ಅದು ಅವರಿಗೆ ಅನಿಸುತ್ತೆ. ಹೀಗೆ ಅವರು ಅನ್ಕೊಂಡು ಬೇಜಾರು ಆಗಿರುತ್ತೆ. ಅವಾಗ ಸರಿ, ಹೇಗೋ ನೋಡಿ ರಂಗನಾಥ ಸ್ವಾಮಿ ಯಾವ ರೀತಿಯಾಗಿ ನನ್ನನ್ನ ಕರೆಸ್ಕೊಂಡಿದ್ದಾನೆ ಅಂತೇಳಿ ಮನದಲ್ಲೇ ಅಂದುಕೊಂಡು ಆ ಒಳಗಡೆ ಪ್ರವೇಶ ಮಾಡ್ತಾರೆ. ಗರ್ಭಗುಡಿ ಪ್ರವೇಶ ಮಾಡ್ತಾರೆ. ಗರ್ಭಗುಡಿ ಪ್ರವೇಶ ಮಾಡಿ ಆ ಶ್ರೀಮನ್ನಾರಾಯಣ ಶೇಷ ಅವತಾರಿ, ಈ ಶೇಷ ಮೇಲೆ ಮಲ್ಕೊಂಡಿರ್ತಾರಲ್ಲ, ಈ ಶೇಷನ ಮೇಲೆ ಮಲ್ಕೊಂಡಿರ್ತಕ್ಕಂಥ ಶ್ರೀಮನ್ನಾರಾಯಣ ರಂಗನಾಥ ಇವರಿಗೆ ದರ್ಶನ ಕೊಡ್ತಾರೆ. ಶೇಷಶಯನರು ದರ್ಶನ ಕೊಡ್ತಾರೆ. ಇವರು ಅಲ್ಲಿ ನಿಂತ್ಕೊಂಡು ಕೈ ಮುಗಿದು ಹೇಳ್ತಾರೆ, ಸ್ವಾಮಿ ನನ್ನನ್ನು ಕ್ಷಮಿಸು, ನನ್ನಿಂದ ತಪ್ಪಾಯ್ತು, ಹೀಗೆ ಮಾಡಬಾರ್ದಾಗಿತ್ತು, ನಾನು ಮಾಡಿದ ಏನೋ ಕೋಪದಲ್ಲಿ ಹೋದೆ ಅಂತೇಳಿ. ಸರಿ ರಾಮಾನುಜ, ನೀನೇನು ಚಿಂತಿಸಬೇಡ, ನೀನು ಒಳ್ಳೆ ಕೆಲಸವನ್ನೇ ಮಾಡಿದ್ದೀಯಾ, ಬಹಳ ಸಂತೋಷ ಅಂಥೇಳಿ ಆ ರಾಮಾನುಜರಿಗೆ ಸಾಕ್ಷಾತ್ ಆ ರಂಗನಾಥ ಸ್ವಾಮಿ ಶ್ರೀ ರಂಗನಾಥ ಸ್ವಾಮಿಗಳು ಒಡೆಯವರ್ ಅಂತೇಳಿ ಬಿರುದು ಕೊಡ್ತಾರೆ ಶ್ರೀ ರಾಮಾನುಜರಿಗೆ. ಈ ಆಚಾರ್ಯರಿಗೆ ಒಡೆಯವರ್ ಅಂತೇಳಿ ಬಿರುದು ಕೊಟ್ಟು ಅವರನ್ನ ಆ ದೇವಸ್ಥಾನದಲ್ಲಿ ಅವರನ್ನ ಸ್ವಾಗತ ಬಯಸ್ತಾರೆ, ಅಂದರೆ ಸ್ವಾಗತ ಮಾಡಿಕೊಳ್ತಾರೆ ಈ ರೀತಿಯಾದಂಥ ಬಿರುದಿನಿಂದ. ಒಡೆಯವರಂದ್ರೆ ಎರಡು ಲೋಕಕ್ಕೆ ನೀನೇ ನಾಯಕ ಅಂತೇಳಿ. ಎರಡು ಲೋಕ, ಇಹಲೋಕ ಮತ್ತು ಪರಲೋಕ, ಎರಡು ಲೋಕ, ಆ ವೈಕುಂಠ ಮತ್ತು ಈ ಭೂಲೋಕ, ಎರಡು ಲೋಕಕ್ಕೂ ನೀನು ನಾಯಕಪ್ಪ, ನೀನು ಒಳ್ಳೆಯ ಒಂದು ಭಗವಂತನ ನನ್ನ ಶಿಷ್ಯಾದೆ, ನನ್ನ ಒಂದು ಭಕ್ತನಾದೆ ಅಂತೇಳಿ ಆಶೀರ್ವಾದ ಮಾಡಿ ಒಡೆಯವರಂತೇಳಿ ಬಿರುದನ್ನು ಕೊಟ್ಟು ಅವರನ್ನ ಇದು ಮಾಡುತ್ತಾರೆ. ಮುಂದೆ ಇವರು ರಾಮಾನುಜಾಚಾರ್ಯರು ಬಿರುದನ್ನು ಪಡೆದುಕೊಂಡು ಶ್ರೀ ರಂಗನಾಥನ ಸ್ವಾಮಿಯ ದರ್ಶನ ಪಡ್ಕೊಂಡು ಹೊರಗೆ ಬರ್ತಾರೆ. ಹೊರಗೆ ಬಂದು ಅಲ್ಲಿ ಪೀಠದ ಅಲ್ಲಿ ಎಲ್ಲ ನಿರ್ಧಾರ ಮಾಡ್ಕೊಂಡಿರ್ತಾರಲ್ಲ, ಇವ್ರು ಬಂದರು ಇವನು ಪೀಠಕ್ಕೆ ಕೂಡಿಸ್ಬೇಕು ಅಂತೇಳಿ. ಹೀಗಾಗಿ ಈ ಪೀಠಕ್ಕೆ
ಕೂಡುವುದಕ್ಕಿಂತ ಮುಂಚೆ ಇವರು ಕೆಲವೊಂದು ವಿಷಯಗಳನ್ನ ಅಲ್ಲಿ ಹೇಳ್ತಾರೆ. ಮಹಾಪೂರ್ಣರಿಗೆ ಹೇಳಿ ಅಲ್ಲಿ ಯಾರ್ಯಾರಿದ್ದಾರೆ ಎಲ್ಲರನ್ನು ಕರೆಯಿಸ್ತಾರೆ. ನೋಡಿ ಎಂಥ ಒಂದು ಅವರ ಗುಣ. ಅಂದ್ರೆ ಅರ್ಚಕರು, ಅಲ್ಲಿರ್ತಕ್ಕಂಥ ಪಂಡಿತೋತ್ತಮರು, ಆನಂತರ ಅಲ್ಲಿ ಗುರುಗಳು ಮತ್ತು ಇನ್ನಿತರ ಶಿಷ್ಯಂದಿರು, ಅಲ್ಲಿ ಮಾಲೆ ಕಟ್ಟುವವರು, ಅಲ್ಲಿ ವ್ಯಾಪಾರ ಮಾಡುವವರು, ವೈಶ್ಯರು ಮತ್ತು ಅನೇಕ ಈ ಸೇವೆಗೈತಕ್ಕಂಥ ಸೇವಾಕರ್ತರು, ಅನೇಕ ಆ ಶ್ರೀಮಂತರು ಏನು ಅಲ್ಲಿ ಇದು ಮಾಡ್ತಾ ಇರ್ತಾರೆ, ದಾನ ಕೊಡ್ತಾ ಇರ್ತಾರೆ, ಧರ್ಮ ದಾನವನ್ನ ಮಾಡ್ತಾ ಇರ್ತಾರಲ್ಲ ಅವರನ್ನು ಕರೆಸ್ತಾರೆ. ಈ ಕಸ ಗುಡಿಸುವವರನ್ನು, ಇನ್ನಿತರ ವಾದ್ಯ ವೃಂದದವರನ್ನ ಮತ್ತು ಪ್ರಸಾದ ಮಾಡುವವರನ್ನ ಎಲ್ಲರನ್ನೂ ಕರೆಸ್ತಾರೆ. ಎಲ್ಲರನ್ನೂ ಕರೆಯಿಸಿ ಅವರ ಮುಂದೆ ಹೇಳ್ತಾರೆ, ನೋಡಿ ನಾನು ನಿಮ್ಮೆಲ್ಲರನ್ನು ಕರೆಯಿಸಿದ ಉದ್ದೇಶವೇನೆಂದರೆ ನೀವು ನನ್ನನ್ನು ಸ್ವಾಮೀಜಿ ಅಂತೇಳಿ ಏನು ಭಾವಿಸಬೇಡಿ. ನನ್ನನ್ನು ಸಾಮಾನ್ಯ ಮನುಷ್ಯನಂತೆ ನೋಡಿರಿ. ನೀವು ನನ್ನ ಸೇವೆಗಿಂತಲೂ ಆ ಶ್ರೀಮನ್ ನಾರಾಯಣನ ಭಗವಂತ ಶ್ರೀ ರಂಗನಾಥನ ಸೇವೆ ಮಾಡಿರಿ, ಅದೇ ಒಂದು ದೊಡ್ಡದು. ನನ್ನ ಕಾಳಜಿಗಿಂತಲೂ ಆ ಭಗವಂತನ ಸೇವೆಯನ್ನು ಭಕ್ತಿಯಿಂದ ಮತ್ತು ಒಳ್ಳೆಯ ಮನಸ್ಸಿನಿಂದ ಮಾಡಿ ಆ ರಂಗನಾಥ ನಿಮಗೆ ಒಳ್ಳೆಯದು ಮಾಡುತ್ತಾನೆ ಅಂತೇಳಿ ಹೇಳ್ತಾರೆ. ನೋಡಿ ಎಂಥ ಒಂದು ಗುಣ. ಎಲ್ಲರನ್ನು ಕರೆಸಿ ನನಗೇನೋ ನೀವು ಇದು ಮಾಡಬೇಡ್ರಪ್ಪ, ಗೌರವ ಕೊಡ್ಬೇಡ್ರಿ, ಹೆಚ್ಚಿಂದು ನನ್ನ ಬಗ್ಗೆ ಕಾಳಜಿ ಮಾಡಬೇಡ್ರಿ, ಆ ದೇವರನ್ನೇ ನೀವು ನಂಬಿ ಆ ದೇವರನ್ನ ಸ್ವೀಕಾರ ಮಾಡಿ, ಆ ಭಗವಂತನೇ ನಿಮಗೆ ಒಂದು ದಾರಿ ತೋರಿಸ್ತಾನೆ, ಆ ಭಗವಂತನಿಂದಲೇ ಎಲ್ಲವೂ ಅಂತೇಳಿ ಹೇಳ್ತಾರಲ್ಲ. ಎಂಥ ಒಂದು ಗುಣ ಅವರದು. ಹೀಗೆ ಹೇಳಿ ನಂತರ ಅವರೇನ್ ಮಾಡ್ತಾರೆ, ಆ ಪೀಠಕ್ಕೆ ಪೀಠಾಧೀಶರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅಂದ್ರೆ ಪೀಠಕ್ಕೆ ಕೂಡುತ್ತಾರೆ. ಕೆಲವೊಂದು ವಿಧಿವಿಧಾನಗಳು ಇರ್ತಾವಲ್ಲ, ಅದರ ಪ್ರಕಾರ ನಡೆಯುತ್ತೆ. ವಿಜೃಂಭಣೆಯಿಂದ ಅವರ ಆ ಪೀಠ ಅಲಂಕಾರದ ಒಂದು ಏನು ಇರುತ್ತೆ, ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಆಗುತ್ತೆ. ಎಲ್ಲ ಭಕ್ತಾದಿಗಳು ಬಂದು ಸೇರ್ತಾರೆ, ಅವರ ಪೀಠ ಅಲಂಕಾರ ಆಗುತ್ತೆ. ಅವರು ಅಂದಿನಿಂದ ಆ ಶ್ರೀರಂಗಂಗೆ ಒಂದು ದೊಡ್ಡ ಗುರುಗಳಾಗಿ ಅಲ್ಲಿ ಹೊರಹೊಮ್ಮುತ್ತಾರೆ. ನೋಡಿ ಗುರು ಪರಂಪರೆ ಹೇಗೆ ಅಂದರೆ ನಾಥ ಮುನಿಗಳಿಂದ ಹಿಡಿದು ಏನೇನೆಲ್ಲ ಗುರುಗಳು ಬಂದರೆ, ನಾ ಎಲ್ಲ ಹಿಂದೆ ಹೇಳಿದ್ದೇನಲ್ಲ, ಆ ಎಲ್ಲ ನಾಥ ಮುನಿಗಳಿಂದ ಈ ಯಾಮನಾಚಾರ್ಯರವರೆಗೂ ಏನು ಗುರುಗಳಲ್ಲಿ ಪೀಠಾಧಿಪತಿಗಳಾಗಿ ಹೋದರಲ್ಲ, ಈ ಯಾಮನಾಚಾರ್ಯರ ನಂತರ ಆ ಪೀಠಕ್ಕೆ ರಾಮಾನುಜಾಚಾರ್ಯರು ಬಂದು ಅಲ್ಲಿ ಪೀಠ ಅಲಂಕಾರ ಮಾಡುತ್ತಾರೆ. ಪೀಠ ಅಲಂಕಾರ ಆದ ಮೇಲೆ ಮಹಾಪೂರ್ಣರು ಅವ್ರಿಗೆ ಏನೇನು ಎಲ್ಲ ವಿದ್ಯೆ ಅಂದ್ರೆ ಕೆಲವೊಂದು ವಿಷಯಗಳು ಇರ್ತಾವೆಲ್ಲ ಎಲ್ಲವನ್ನು ಹೇಳ್ತಾರೆ. ಹೇಗಿರಬೇಕು ಗುರುಗಳು, ಮತ್ತು ಇಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನದ ಎಲ್ಲ ಏನು ಅಲ್ಲಿ ಒಂದು ಕಮಿಟಿ ಇರುತ್ತಲ್ಲ, ಅಲ್ಲಿ ಎಲ್ಲರನ್ನು ಕರೆಯಿಸ್ತಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಏನೆಲ್ಲ ಸೇವಾ ಒಂದು ಟ್ರಸ್ಟ್ ಇರುತ್ತೆ, ಅವರೆಲ್ಲ ಕರೆಯಿಸಿ ಹೇಳ್ತಾರೆ. ನೋಡಿ ಇವರೆಲ್ಲ ಪರಿಚಯ ಮಾಡಿಕೊಡ್ತಾರೆ. ಮಾಡಿಕೊಟ್ಟು ಹೀಗಿರಬೇಕು ಹಾಗಿರಬೇಕು ಅಂತೇಳಿ ಅವ್ರಿಗೆಲ್ಲ ಹೇಳ್ತಾರೆ. ಆಮೇಲೆ ಸನ್ಯಾಸಿಗಳು ಹೇಗಿರಬೇಕು, ಈ ಪೀಠಾಧಿಪತಿಗಳು ಹೇಗಿರಬೇಕು, ಪೀಠವನ್ನು ಅಲಂಕಾರ ಮಾಡಿದ ಮೇಲೆ ಯಾವ ರೀತಿಯಾಗಿ ನಾವು ನಡ್ಕೋಬೇಕು, ಜನರ ಜೊತೆ ಯಾವ ರೀತಿಯಾಗಿರ್ಬೇಕು, ಇಲ್ಲಿ ಇರ್ತಕ್ಕಂಥ ಈ ಈ ಕೆಲಸ ಮಾಡ್ತಕ್ಕಂಥವ್ರ ಜೊತೆ ಯಾವ ರೀತಿಯಾಗಿರ್ಬೇಕು ಎಲ್ಲ ಅವ್ರಿಗೆ ಹೇಳ್ತಾರೆ. ಹೇಳಿ ಕೆಲವೊಂದು ವಿಷಯಗಳನ್ನು ಹೇಳ್ತಾರೆ. ಮತ್ತು ಆ ದೇವಸ್ಥಾನ ಎಲ್ಲ ಸುತ್ತಾಡಿಸ್ತಾರೆ. ಸುತ್ತಾಡಿಸಿ ತಿರುಮಂಗೈ ಆಳ್ವಾರಲ್ಲಿ ಕೆಲವೊಂದು ಪ್ರಾಂಗಣಗಳನ್ನ ಕಟ್ಟಿಸಿರ್ತಾರಲ್ಲ, ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಮಾಹಿತಿ ಕೊಟ್ಟು, ನೋಡು ತಿರುಮಂಗೈ ಆಳ್ವಾರರು ಇವೆಲ್ಲ ಮಾಡಿದ್ದಾರೆ ಅಂತೇಳಿ ಹೇಳಿ ತಿಳಿಸಿ ಅದಕ್ಕೆಲ್ಲವನ್ನು ಅವರಿಗೆಲ್ಲ ವಿವರಣೆಗಳನ್ನು ಕೊಡ್ತಾರೆ. ಕೊಟ್ಟು ಕೊನೆಗೆ ಏನ್ ಮಾಡ್ತಾರಂದ್ರೆ, ಈ ಆ ರಾಮಾನುಜರು ಏನು ಗುರುಗಳಾದರಲ್ಲ, ಆದ ಮೇಲೆ ಈ ಕೆಲವೊಂದು ವಿಷಯ ಅವ್ರಿಗೆ
ತಿಳಿದು ಬರುತ್ತೆ. ಈ ಗೋಷ್ಠಿಪುರ ಅಂತಕ್ಕಂಥ ಊರಲ್ಲಿ ಗೋಷ್ಠಿಪೂರ್ಣರಂತೇಳಿ ಗುರುಗಳಿರ್ತಾರೆ. ಆ ಗುರುಗಳು ಮಹಾಗುರುಗಳು. ಅವರಲ್ಲಿ ಏನಂದ್ರೆ ಒಂದು ಮಂತ್ರ ಇರುತ್ತೆ, ಅಷ್ಟಾಕ್ಷರಿ ಮಂತ್ರ, ದ್ವಯ ಮಂತ್ರ ಮತ್ತು ಚರ್ಮ ಶ್ಲೋಕ. ಇವೆಲ್ಲ ಗೌಪ್ಯ ಮಂತ್ರಗಳು. ಇವು ಯಾರಿಗೂ ಹೇಳೋದಿಲ್ಲ, ಮಹಾಪೂರ್ಣರಿಗೂ ಇವು ಗೊತ್ತಿರೋದಿಲ್ಲ. ಹೀಗಾಗಿ ಅಲ್ಲಿ ಮಹಾಪೂರ್ಣರು ಹೇಳ್ತಾರೆ, ನೋಡಿ ರಾಮಾನುಜ, ನೀವು ಗೋಷ್ಠಿಪುರಕ್ಕೆ ಹೋಗಿ ಗೋಷ್ಠಿಪೂರ್ಣರನ್ನು ಕಾಣಿರಿ. ಗೋಷ್ಠಿಪೂರ್ಣರನ್ನು ಕಂಡರೆ ನಿಮಗೆ ಅವರು ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತಾರೆ, ಹೋಗಿ ಅವರನ್ನು ಕಾಣಬೇಕು. ಇವು ವಿಶಿಷ್ಟವಾದಂಥ ಮಂತ್ರಗಳು. ಈ ಮಂತ್ರಗಳನ್ನು ನೀವು ಕಲೀಲೇಬೇಕು, ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ನೋಡಿ, ಹೀಗೆ ಅವ್ರು ಏನ್ ಮಾಡ್ತಾರೆ ರಾಮಾನುಜರು, ಅವರಿಗೂ ಒಂದು ಇದಲ್ಲ ಈ ಅಷ್ಟಾಕ್ಷರಿ ಮಂತ್ರ, ಅದರಿಂದ ಎಷ್ಟೋ ಸಿದ್ಧಿ ಇರುತ್ತೆ. ಅದು ಯಾರಿಗೂ ಗೊತ್ತಿರೋದಿಲ್ಲ, ಗೋಷ್ಠಿ ಪೂರ್ಣರಿಗೆ ಮಾತ್ರ ಗೊತ್ತಿರುತ್ತೆ. ಅವರು ಬೇರೆ ಗುರುಗಳಿಂದ ಪಡೆದುಕೊಂಡಿರ್ತಾರೆ, ಗೌಪ್ಯವಾಗಿ ಇಟ್ಟಿರ್ತಾರೆ, ಅದನ್ನು ಯಾರಿಗೂ ಹೇಳಿರೋದಿಲ್ಲ. ಹೀಗಾಗಿ ಅವ್ರು ಏನ್ ಮಾಡ್ತಾರಂದ್ರೆ ಗೋಷ್ಠಿಪುರಕ್ಕೆ ಹೋಗ್ತಾರೆ. ಹೋಗಿ ಗೋಷ್ಠಿ ಪೂರ್ಣರಿಗೆ ನಮಸ್ಕಾರ ಮಾಡಿ, ಹೀಗೆ ನಾನು ರಾಮಾನುಜ ಹೀಗಂತೇಳಿ ಪರಿಚಯ ಮಾಡ್ಕೊಳ್ತಾರೆ. ಓಹೋ ಸರಿ ಸರಿ, ಅಲ್ಲೇ ಕೂತ್ಕೊ ಅಂತೇಳಿ ಮನೆ ಮುಂದೆ ಕೂಡಿಸ್ತಾರೆ. ಮನೆಯಲ್ಲೇ ಕೂಡಿಸಿ, ಮನೆ ಹತ್ರ ಅಲ್ಲಿ ಪ್ರಾಂಗಣ ಇರುತ್ತಲ್ಲ, ಕೂಡಿಸ್ತಾರೆ. ಒಂದು ಸುಮಾರು 5-6 ತಾಸು ಅವರನ್ನ ಅಲ್ಲಿ ಕಾಯಿಸ್ತಾರೆ. ಕಾಯಿಸಿ, ಸರಿ ಸರಿಯಪ್ಪ, ಇಲ್ಲೇ ಇನ್ನೇನು ನಿನ್ಗೆ ಹೇಳಕ್ ಆಗೋದಿಲ್ಲ, ಹೋಗು ಶ್ರೀರಂಗಂಗೆ ಹೊರಟು ಹೋಗು, ನಾನು ನಿನಗೆ ಹೇಳೋದಿಲ್ಲ. ಅಲ್ಲಿಯವರು ಕಾಯಿಸ್ತಾರೆ, ಆದರೂ ಹೇಳೋದಿಲ್ಲ. ಅವರು ಬರ್ತಾರೆ, ಬಂದು ಏನು ಇದು ಅಂತೇಳಿ ತಿಳ್ಕೊಂಡು ಮತ್ತೆ ಹೋಗ್ತಾರೆ. ಹೀಗೆ 2, 3, 4, 5, 6 ಹೋದಾಗೆಲ್ಲ ಹೋಗ್ಬೇಕು. ಆ ಗೋಷ್ಠಿ ಪೂರ್ಣ ಭೇಟಿ ಆಗಬೇಕು, ಸ್ವಲ್ಪ ಹೊತ್ತಲ್ಲಿ ಕೂತ್ಕೋಬೇಕು, ಮತ್ತೆ ವಾಪಸ್ ಅವ್ರು ಶ್ರೀರಂಗಮ್ಗೆ ಕಳಿಸ್ಬೇಕು. ಆಗಲ್ಲ, ನಾವು ಹೇಳಲ್ಲ ಅಂತ. ಇದೇ ರೀತಿ ಆಗುತ್ತೆ. 17 ಸಲ ಆಗುತ್ತೆ. 17 ಸಲ ಆಗುತ್ತೆ. ಆದ್ಮೇಲೆ ಅವರಿಗೆ ಬಹಳ ಬೇಜಾರಾಗುತ್ತೆ. ಏನಿದು 17 ಸಲ ನಾನು ಗೋಷ್ಠಿಪುರಕ್ಕೆ ಹೋಗಿ ಗೋಷ್ಠಿಪೂರ್ಣವನ್ನು ಕಂಡು ಬಂದೆ, ಅವರು ನನಗೆ ಈ ಗೌಪ್ಯ ಮಂತ್ರ ಹೇಳ್ತಾ ಇಲ್ಲ ಅಂತೇಳಿ ಬಹಳ ಬೇಜಾರಾಗಿ ಅವರಿಗೆ ಅಳು ಬರುತ್ತೆ. ದೇವಸ್ಥಾನದ ಒಳಗಡೆ ಹೋಗಿ ಪಾಪ ಕಣ್ಣೀರು ಹಾಕ್ತಾರೆ. ಅವ್ರು ಅನ್ಕೊಂತಾರೆ, ಓಹೋ ಈ ಮಂತ್ರ ತಿಳ್ಕೊಳ್ಳಿಕ್ಕೆ ನಾನು ಯೋಗ್ಯನಲ್ಲ, ನನಗೆ ಆ ಯೋಗ್ಯತೆ ಇಲ್ಲ, ಅದಕ್ಕಾಗಿ ಅವರು ನನಗೆ ಈ ಮಂತ್ರಗಳನ್ನು, ಗೌಪ್ಯ ಮಂತ್ರಗಳನ್ನು ಹೇಳ್ತಾ ಇಲ್ಲ ಅಂತೇಳಿ ಬೇಜಾರು ಮಾಡಿಕೊಂಡು ಇರ್ತಾರೆ. ಹೀಗೆ ಮತ್ತೆ 18ನೇ ಸಲ ಆಗ್ತದೆ. 18 ಸಲ ಹೋಗಿ ಬರ್ತಾರೆ. 18 ಸಲಕ್ಕೂ ಹೇಳೋದಿಲ್ಲ ಅವರು. ನೋಡೋಣ ಅಂತೇಳಿ ಪ್ರಯತ್ನ ಮಾಡೋಣ ಅಂತ ಹೋದಾಗ ಅವಾಗ್ನು ಕಳಿಸ್ಬಿಡ್ತಾರೆ. ಸರಿ ಸರಿ, ಹೋಗು, ನಿನಗೆ ನಾನು ಹೇಳೋದಿಲ್ಲ ಮಂತ್ರಗಳನ್ನಂತೇಳಿ. 18 ಸಲ ಆದ ಮೇಲೆ ಒಂದು ದಿವಸ ಗೋಷ್ಠಿ ಪೂರ್ಣರಿಗೆ ಅರಿವಾಗುತ್ತೆ, ಏನಿದು ರಾಮಾನುಜ 18 ಸಲ ಬಂದು ಹೋದ, ಎಷ್ಟೊಂದು ತಾಳ್ಮೆ ಇದೆ, ಕಲಿಬೇಕು ಅಂತಕ್ಕಂಥ ಇಚ್ಛೆ ಇದೆ. ಅದನ್ನ ಅವರು ಆ ಗೋಷ್ಠಿ ಪೂರ್ಣವರು ತಿಳ್ಕೋಬೇಕಲ್ಲ. ಯಾಕಂದರೆ ಯಾರಿಗೆ ಬೇಕು ಅವರಿಗೆ ಹೇಳ್ತಕ್ಕಂಥ ಮಂತ್ರಗಳಲ್ಲವು ಬಹಳ ಸೂಕ್ಷ್ಮ ಮತ್ತು ಯೋಗ್ಯವಾದ ಮಂತ್ರಗಳು, ಅತಿ ಶ್ರೇಷ್ಠವಾದ ಮಂತ್ರಗಳು. ಆ ಅಷ್ಟಾಕ್ಷರಿ ಮಂತ್ರ, ದ್ವಯ ಮಂತ್ರ, ಈ ಶ್ಲೋಕ, ಚರ್ಮ, ಇವನ್ನೆಲ್ಲ ತಿಳ್ಕೊಬೇಕಂದ್ರೆ ಆ ಯೋಗ್ಯತೆ ಇರಬೇಕು, ಆ ತಾಳ್ಮೆ ಇರಬೇಕು ಅಂಥೇಳಿ ಏನ್ ಮಾಡ್ತಾರೆ, ಗೋಷ್ಠಿ ಪೂರ್ಣರೇ ಒಂದಿಬ್ಬರು ಕಳಿಸ್ತಾರೆ ಶಿಷ್ಯರನ್ನ. ಹೋಗಿ ರಾಮಾನುಜರಿಗೆ ಹೇಳಿ ಬರ್ಲಿಕ್ಕೆ ಹೇಳಿ, ನಾನು ಆ ಮಂತ್ರಗಳನ್ನ ಅವರಿಗೆ ತಿಳಿಸ್ಕೊಡ್ತೇನೆ, ಈ ಗೌಪ್ಯ ಮಂತ್ರ ಅವರಿಗೆ ತಿಳಿಸ್ತೇನೆ ಅಂತೇಳಿ ಹೇಳುತ್ತಾರೆ. ಹೇಳಿ ಕಳಿಸ್ತಾರೆ ಒಂದಿಬ್ಬರು ಶಿಷ್ಯಂದ್ರನ್ನ. ಯಾರು? ಗೋಷ್ಠಿ ಪೂರ್ಣರು ಶ್ರೀರಂಗಂಗೆ ಕಳಿಸ್ತಾರೆ. ಆ ಶಿಷ್ಯರು ಬಂದು ಆಚಾರ್ಯ ರಾಮಾನುಜರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ನೋಡ್ತಾರೆ. ಎಂತಹ ತೇಜಸ್ಸು, ಎಂತಹ ಕಳೆ! ಇಂಥ ಒಂದು ಆಚಾರ್ಯರಿಗೆ, ರಾಮಾನುಜರಿಗೆ ನಮ್ಮ ಗುರುಗಳಾದಂಥ ಗೋಷ್ಠಿ ಪೂರ್ಣರು 18 ಸಲ ಸುತ್ತಾಡಿಸಿದರಲ್ಲ, ಆದರೂ ಎಷ್ಟೊಂದು ತಾಳ್ಮೆ ಇವರಲ್ಲಿ ಅಂತೇಳಿ ಅವರ ವರ್ಚಸ್ಸು, ಅವರ ಒಂದು
ಮುಖದ ಕಳೆ ನೋಡಿ ಅವರಿಗೆ ಬಹಳ ಗಾಬರಿ ಆಗತ್ತೆ. ಆ ಶಿಷ್ಯಂದರಿಗೆ, ಬಂದಿರತಕ್ಕಂಥ ಶಿಷ್ಯಂದರಿಗೆ ಹೇಳ್ತಾರೆ, ಸ್ವಾಮಿ ನಿಮಗೆ ನಮ್ಮ ಗುರುಗಳು ಗೋಷ್ಠಿ ಪೂರ್ಣವ್ರು ಬರ್ಲಿಕ್ಕೆ ಹೇಳಿದ್ದಾರೆ, ಬನ್ನಿ, ಬಂದು ಭೇಟಿ ಆಗಬೇಕಂತೆ. ಸರಿ ಅಂತೇಳಿ ಏನ್ ಮಾಡ್ತಾರೆ, ರಾಮಾನುಜರಿಗೆ ಬಹಳ ಸಂತೋಷ ಆಗುತ್ತೆ. ಹೋಗಿ ಮಹಾಪೂರ್ಣರಿಗೆ ಭೇಟಿ ಆಗ್ತಾರೆ. ಭೇಟಿಯಾಗಿ ಹೇಳ್ತಾರೆ, ಹೀಗೆ ನಾನು ಗೋಷ್ಠಿಪುರಕ್ಕೆ ಹೋಗಿ ಬರ್ತೇನೆ ಗುರುಗಳೇ. ಹೇಗಿದ್ದರೂ ಅವ್ರು ಗುರುಗಳಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಅವರ ಒಂದು ಪರವಾನಗಿ ತಗೊಂಡು ಶ್ರೀ ರಂಗನಾಥನ ದರ್ಶನ ಪಡೆದುಕೊಂಡು ಶ್ರೀ ರಂಗನಾಥನ ಆಶೀರ್ವಾದ ತೆಗೆದುಕೊಂಡು ಅಲ್ಲಿಂದ ಗೋಷ್ಠಿಪುರಕ್ಕೆ ಬರ್ತಾರೆ. ಬಂದು ಅವಾಗ ಆ ಗೋಷ್ಠಿ ಪೂರ್ಣವರು ರಾಮಾನುಜ ಆಚಾರ್ಯನು ಕೂಡಿಸಿಕೊಂಡು ಈ ಮಂತ್ರಗಳನ್ನು ಹೇಳ್ತಾರೆ, ಗೌಪ್ಯ ಮಂತ್ರಗಳನ್ನ. ಅಷ್ಟಾಕ್ಷರಿ ಮಂತ್ರ ಅಂದ್ರೆ ನಿಮಗೆ ಗೊತ್ತಲ್ಲ, ಉಚ್ಚಾರ ಮಾಡೋದು ಬೇಡ, ಒಳ್ಳೆಯ ಒಂದು ಮಂತ್ರ ಅಲ್ಲ ಅದು, ಶ್ರೇಷ್ಠವಾದ ಮಂತ್ರ. ಯಾವಾಗ ಬೇಕಾವಾಗ ಉಚ್ಚಾರ ಮಾಡುವುದು ಉತ್ತಮವಲ್ಲ. ಹಾಗೆ ಆ ಅಷ್ಟಾಕ್ಷರಿ ಮಂತ್ರ, ದ್ವಯ ಮಂತ್ರ ಮತ್ತು ಚರ್ಮ ಶ್ಲೋಕಗಳನ್ನು ಗೌಪ್ಯವಾಗಿ ಹೇಳಿಕೊಡ್ತಾರೆ. ಗೌಪ್ಯವಾಗಿ ಹೇಳಿಕೊಟ್ಟು ಪ್ರಮಾಣ ಮಾಡಿಸ್ಕೊಳ್ತಾರೆ. ನೋಡು ರಾಮಾನುಜ, ಈ ಗೌಪ್ಯ ಮಂತ್ರಗಳನ್ನು ನಿನಗೆ ನಾನು ಹೇಳಿದ್ದೇನೆ. ಈ ಮಂತ್ರಗಳು ಗೌಪ್ಯವಾಗಿರಬೇಕು, ಯಾರಿಗೂ ಇದನ್ನು ನೀನು ತಿಳಿಸಬೇಡ. ತಿಳಿಸಿದ್ದೇ ಆದರೆ ನೀನು ನರಕಕ್ಕೆ ಹೋಗುತ್ತೀಯ. ಈ ಮಂತ್ರ ಪಠಣ, ಅಷ್ಟಾಕ್ಷರ ಮಂತ್ರ ಪಠ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತಾರೆ. ನೀನು ಈ ಮಂತ್ರ ಪಠಣ ಮಾಡಿದರೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ? ಅಕಸ್ಮಾತ್ ಈ ಮಂತ್ರವನ್ನು ನೀನು ಬೇರೆಯವರಿಗೆ ತಿಳಿಸಿದ್ದೆ ಆದರೆ ನರಕಕ್ಕೆ ಹೋಗ್ತೀಯಾ ಅಂತೇಳಿ ಹೇಳ್ತಾರೆ. ಸರಿ ಬಿಡು ಅಂತೇಳಿ ಇವ್ರೇನ್ ಮಾಡ್ತಾರೆ, ಪ್ರಮಾಣ ಮಾಡ್ತಾರೆ. ಸರಿ, ನಾನು ಯಾರಿಗೂ ಹೇಳೋದಿಲ್ಲ ನೀನು ಈ ಮಂತ್ರವನ್ನ ಅಂತೇಳಿ ಹೇಳಿ, ಇವ್ರೇನ್ ತಲೆಯಲ್ಲಿ ಏನು ಬರ್ತದಂದ್ರೆ, ಈ ಮಂತ್ರ ಅಷ್ಟಾಕ್ಷರಿ ಮಂತ್ರ ಹೇಳಿದರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂದ ಮೇಲೆ ನಾನು ಯಾಕೆ ಈ ಮಂತ್ರ ಉಚ್ಚಾರಣೆ ಮಾಡಿ ಎಲ್ಲರಿಗೂ ತಿಳಿಸಿ ಎಲ್ಲರನ್ನು ಸ್ವರ್ಗಕ್ಕೆ ಕಳಿಸಬಹುದಲ್ಲ ಅಂತೇಳಿ ಅಂತಕ್ಕಂಥ ಭಾವನೆ ಬರುತ್ತೆ ರಾಮಾನುಜರಿಗೆ. ನೋಡಿ ಎಂಥ ಒಂದು ಗುಣ ಅವರದು. ಸ್ವಾಮೀಜಿ ಹೇಳಿರ್ತಾರೆ, ಗೋಷ್ಠಿ ಪೂರ್ಣರು ಅವರ ಗುರುಗಳು ಹೇಳಿದ್ರು ಕೇಳೋದಿಲ್ಲ ಇವರು. ನಾನೊಬ್ಬನು ಹೋದರೆ ಹೋಗ್ಲಿ ನರಕಕ್ಕೆ, ಇಷ್ಟು ಜನ ಎಲ್ಲ ಕೇಳಿದವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರಲ್ಲ, ಅಲ್ಲಿಂದ ಅದು ಒಬ್ಬರಿಂದ ಒಬ್ಬರಿಗೆ ಆ ಮಂತ್ರ ಉಪದೇಶ ಆಗ್ತಾ ಹೋಗ್ತದಲ್ಲ ಅಂತೇಳಿ ಇವ್ರೇನ್ ಮಾಡ್ತಾರೆ, ಆ ಗೋಷ್ಠಿಪುರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದ ಗೋಪುರ ಏರ್ತಾರೆ. ಗೋಪುರ ಏರಿ ಮೇಲೆ ಹೋಗಿ ಎಲ್ಲರನ್ನು ಕರೀತಾರೆ, ಹತ್ತಿರಕ್ಕೆ ಬನ್ನಿ ಬನ್ನಿ, ನಿಮಗೆ ಒಂದು ವಿಷಯ ತಿಳಿಸ್ತೇನೆ, ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗ್ತದೆ, ನೀವು ಸ್ವರ್ಗ ಹೊಂದಿರ, ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತ ಒಂದು ಮಂತ್ರವನ್ನು ನಾನು ನಿಮಗೆ ತಿಳಿಸ್ತೇನೆ, ಬನ್ನಿ ಅಂದ್ಕೊಳ್ಳಿ. ಅಲ್ಲಿ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಇರೋರು, ಊರಲ್ಲಿ ಇರ್ತಕ್ಕಂಥ ಜನ ಎಲ್ಲ ಬಂದು ಸೇರ್ತಾರೆ. ಆ ಗೋಪುರದ ಸುತ್ತ ಸೇರ್ಕೊಳ್ತಾರೆ. ಸೇರ್ಕೊಂಡಾಗ ಇವ್ರೇನ್ ಮಾಡ್ತಾರೆ, ಜೋರು ಜೋರಾಗಿ ಆ ಮಂತ್ರ ಪಠಿಸ್ತಾರೆ. ಪಠಿಸಿ ಹೇಳ್ತಾರೆ, ನೀವು ಈ ಮಂತ್ರವನ್ನು ಪಠಿಸಿ ಅಂತೇಳಿ. ಆ ಗೋಪುರದ ಮುಖಾಂತರ ಮೇಲಿಂದ 3 ಸಲ ಆ ಅಷ್ಟಾಕ್ಷರಿ ಮಂತ್ರವನ್ನು ಪಠಿಸಿದಾಗ ಎಲ್ಲರೂ ಆ ಮಂತ್ರ ಪಠಿಸ್ತಾರೆ, ಪಠಿಸಿ ಧನ್ಯರಾಗ್ತಾರೆ. ಈ ವಿಷಯ ಗೋಷ್ಠಿ ಪೂರ್ಣರಿಗೆ ಗೊತ್ತಾಗತ್ತೆ. ಗೊತ್ತಾದ ತಕ್ಷಣ ಬರ್ತಾರೆ. ಬಂದು ಕೋಪಿಷ್ಟವ್ರು, ಮೊದಲೇ ಬಹಳ ಕೋಪ ಅವರಿಗೆ. ಬಂದದ್ದೇ ರಾಮಾನುಜರನ್ನು ಕೆಳಗೆ ಇಳಿಸಿ ಬೈಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನೋ ಮೂರ್ಖ, ನಾನು ನಿನಗೆ ಹೇಳಿದ್ದೆ ತಪ್ಪಾಯಿತು. ನಾನು ಹೇಳಿದ್ದೆ ನಿನಗೆ ಈ ಮಂತ್ರಗಳನ್ನು ಗೌಪ್ಯವಾಗಿ ಇಡಬೇಕು, ಯಾರಿಗೂ ಇದನ್ನು ತಿಳಿಸಬಾರದು. ಇಲ್ಲಿ ಎಲ್ಲ ಶೂದ್ರರು, ಅನೇಕರು, ಅನ್ಯ ಧರ್ಮೀಯರು ಎಲ್ಲರೂ ಸೇರಿದ್ದಾರೆ. ಅವರಿಗೆ ನೀನು ಈ ಮಂತ್ರದ ಉಪದೇಶ ಮಾಡಿದೆ, ನೀನು ನರಕಕ್ಕೆ ಹೋಗ್ತೀಯ ಅಂತೇಳಿ ಅಂದಾಗ ರಾಮಾನುಜರಂತಾರೆ, ನೋಡಿ, ಕೈ ಮುಗಿದು ಹೇಳ್ತಾರೆ,
ಗುರುಗಳೇ, ನೀವು ನನಗೆ ಕೊಟ್ಟಿರಿ ಮಂತ್ರ, ನಾನು ಇಷ್ಟೆಲ್ಲ ಜನರಿಗೆ ಹೇಳಿದ್ದೇನೆ, ಇವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರಲ್ಲ, ಅಷ್ಟು ಸಾಕು. ನಾನು ನರಕಕ್ಕೆ ಹೋದರೆ ಹೋಗಲಿ, ನಾನು ನಿಮಗೆ ವಚನ ಕೊಟ್ಟಿದ್ದೇನೆ, ಪ್ರಮಾಣ ಮಾಡಿದ್ದೇನೆ, ವಚನ ಭ್ರಷ್ಟನಾದರೂ ಚಿಂತೆ ಇಲ್ಲ, ನಾನು ನರಕಕ್ಕೆ ಹೋದರೂ ನನಗೆ ಬಾಧೆ ಇಲ್ಲ, ಚಿಂತೆ ಇಲ್ಲ. ಆದರೆ ಇಷ್ಟೆಲ್ಲ ಜನ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜನಗಳು ಆ ಸ್ವರ್ಗಕ್ಕೆ ಹೋಗ್ತಾರೆ, ಆ ಸ್ವರ್ಗ ಪ್ರಾಪ್ತಿ ಆಗತ್ತಲ್ಲ ಅವರಿಗೆಲ್ಲ, ವೈಕುಂಠ ಪ್ರಾಪ್ತಿ ಆಗತ್ತೆ, ಪರಮಪದ ಸಿಗತ್ತೆಲ್ಲ. ಇದಕ್ಕಿಂತ ಸಂತೋಷ ಇನ್ನೇನಿದೆ ಗುರುಗಳೇ? ನಾವು ಇದನ್ನು ಗೌಪ್ಯವಾಗಿ ಇಟ್ಕೊಂಡು ಸಾಧನೆ ಮಾಡುವುದಾದರೂ ಏನು? ಇಷ್ಟೆಲ್ಲ ಜನರು ನೋಡಿ ಎಷ್ಟು ಸಂತೋಷವಾಗಿದ್ದಾರೆ ಅವರು. ಆ ಮಂತ್ರವನ್ನು ಕಲಿತ ಮೇಲೆ ಎಷ್ಟೊಂದು ಅವರಲ್ಲಿ ಕಳೆ ಬಂದಿದೆ, ಎಷ್ಟೊಂದು ಹುಮ್ಮನಸ್ಸಿನಿಂದ ಆ ಮಂತ್ರ ಪಠಣೆ ಮಾಡಿದ್ದಾರೆ ನೋಡಿ, ಪಠಿಸಿದ್ದಾರೆ ಅಂತೇಳಿ ಹೇಳಿದಾಗ ಅವಾಗ ಗೋಷ್ಠಿ ಪೂರ್ಣರ ಕಣ್ಣಲ್ಲಿ ನೀರು ಬರುತ್ತೆ. ಆಹಾ ರಾಮಾನುಜ, ಎಂಥ ಮಾತು ನಿಂದು, ಎಂಥ ಮನಸ್ಸು! ನಾನು ನರಕಕ್ಕೆ ಹೋದರೆ ಹೋಗಲಿ, ಇವರೆಲ್ಲ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರಲ್ಲ ಅಂತಕ್ಕಂಥದ್ದನ್ನ ನೀನು ಹೇಳಿದೆಯಲ್ಲ, ಇದಕ್ಕಿಂತ ಹೆಚ್ಚಿಂದ ಇನ್ನೇನಿದೆಯಪ್ಪ ಅಂಥೇಳಿ ನಿನ್ನ ಬಾಯಲ್ಲಿ ಯಾವುದೂ ಉಳಿಯೋದಿಲ್ಲ. ನೀನು ಒಳ್ಳೆಯ ಒಂದು ಸ್ವಾಮೀಜಿಯಾಗಿ ಪರಿವರ್ತನೆ ಆದಿಯಲ್ಲ, ನಿನಗೆ ಒಳ್ಳೆಯದಾಗಲಿ, ಆ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ಹೇಳ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಅಥವಾ ಈ ಭಾಗ ಮುಗಿಸುವ ಸಮಯ. ಸರ್ವೇ ಜನಃ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರಗಳು.